ಸೊ ಎಲ್ಲ ಉತ್ತರ ಕರ್ನಾಟಕ ಎಲ್ಲ ಮುಗಿಸ್ಕೊಂಡು ಇವಾಗ ತುಮಕೂರು ಕಡೆ ಬಂದಿದ್ದೀನಿ, ಸೌತ್ ಕಡೆ ಬಂದಿದ್ದೀನಿ. ಸೊ ಇವಾಗ ತುಮಕೂರು ಬಂದು ತುಂಬ ಖುಷಿ ಆಗುತ್ತೆ. ಸೊ ನನಗೆ ಹೊಸದಲ್ಲ, ಯಾಕಂದರೆ ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಹುಟ್ಟಿ ಬೆಳೆದಿದ್ದು. ಸೊ ಯಾವತ್ತೂ ನನಗೆ ತುಮಕೂರು ಬರಬೇಕು ಅಂದರೆ ಒಂಥರ ಬೇರೆ ಥರ ಒಂಥರ ಖುಷಿ. ಸೊ ಇವತ್ತು ತುಮಕೂರು ಬಂದಿದ್ದೀನಿ ಪ್ರಮೋಷನ್ಸ್ಗೆ. ತಮ್ಮದಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು ಕೇಳ್ಬೋದು. ಏನು ಅಂತ ಏನು ಮೀನಿಂಗ್ ಕಲ್ಟ್ ಅಂದರೆ ಟೈಟಲ್ ಬಗ್ಗೆ ಕೇಳ್ತೇನೆ ಸರ್. ಕಲ್ಟ್ ಸಿನಿಮಾ, ಕಲ್ಟ್ ಸಾಂಗ್ಸು, ಕಲ್ಟ್ ಮೂವಿಗಳು ಅಂತ ಎಲ್ಲ ಕೇಳಿದ್ರೆ ಕಲ್ಟ್ ಅಂದರೆ ಕಲ್ಚರ್. ಅಂದರೆ ಇವಾಗ ಕಲ್ಟ್ ಅಂದರೆ ನಾವು ಟೈಟಲ್ ಏನಕ್ಕೆ ಇಟ್ವಿ ಅಂದರೆ ನಂದು ಕ್ಯಾರೆಕ್ಟರ್ ಏನಿದೆಯಲ್ಲ ಮಾಧವ ಅಂತ ಹೇಳಿ, ಅವ್ನ ಕ್ಯಾರೆಕ್ಟರ್ ತುಂಬ ಕಲ್ಟ್ ಆಗಿರುತ್ತೆ, ತುಂಬ ವಿಚಿತ್ರವಾಗಿ ಅವನು ಆಡ್ತಾನೆ. ಆಮೇಲೆ ಒಂದೇ ಕ್ಯಾರೆಕ್ಟರ್ದಲ್ಲಿ 3 ಡಿಫ್ರೆಂಟ್ ಶೇಡ್ಸ್ ಇದೆ ಅವನು. ಸೊ ಹಂಗಾಗಿ ಈ ಸಿನಿಮಾಗೆ ಕಲ್ಟ್ ಅನ್ನೋ ಟೈಟಲ್ ಕರೆಕ್ಟಾಗಿ ಕೂಡುತ್ತೆ ಅಂತೇಳಿ ಈ ಟೈಟಲ್ ಅಲ್ಲ. ಯಾವ ಪದ ಅದು? ಕನ್ನಡ ಪದನೋ ಇಂಗ್ಲೀಷ್ ಪದ ಅಂತ ಹೇಳ್ಬೋದು. ಎಲ್ಲರೂ ಯೂಸ್ ಮಾಡ್ತಿರೋ ಪದ ಅದು. ಈಗ ಜೆನ್ಸಿ ಏನು ಹೇಳ್ತಿದ್ದೀರೋ ಪ್ರತಿಯೊಬ್ಬರು ಬಾಯಿದೆ ಈಗ ಕಲ್ಟ್ ಮೂವೀಸು. ಸೊ ಹಂಗಾಗಿ ಕಲ್ಟ್ ಅನ್ನೋ ಪದ ಇತ್ತೀಚೆಗೆ ತುಂಬ ಕೇಳಿಸ್ಕೊಳ್ತಾ ಇದ್ವಿ. ನಾಯಕ ಪ್ರಧಾನ ಸಿನಿಮಾನ ಅಥವಾ ನಾಯಕಿ ಪ್ರಧಾನ ಸಿನಿಮಾ? ಎರಡು ಸರ್. ನನ್ನ ಸಿನಿಮಾದಲ್ಲಿ ನಾನು ಯಾರಿಗೂ ಮೋಸ ಮಾಡಲ್ಲ. ಈಗ ನಾನೇ ಹೀರೋ ಅಂತ ನನ್ನ ಫ್ಯಾನ್ ಬೇಸ್ ಇದೆ, ಅವ್ರನ್ನ ಅವ್ರಿಗೆ ಒಂದು ರೆಸ್ಪೆಕ್ಟ್ ಇದೆ. ಸೊ ನಾವು ಅವ್ರನ್ನ ಹಾಕ್ಕೊಳ್ತೀವಿ ಅಂತ ಅಂದ್ಮೇಲೆ ಅವ್ರಿಗೂ ನಾವು ಬಿಟ್ಕೊಳ್ಬೇಕಾಗಿರುತ್ತೆ. ಪಬ್ಲಿಕ್ ಏನು ಮೆಸೇಜ್ ಇದೆ? ಮೆಸೇಜ್ ಬಗ್ಗೆ ಹೇಳಬೇಕು ಅಂದರೆ ಸರ್ 2 ಮೆಸೇಜ್ ಇದೆ. ಒಂದು, ಇವತ್ತಿನ ಜೆನ್ಸಿ ಯೂತ್ಸ್ಗೆ ಏನು ಒಂದು ಲವ್ವಲ್ಲಿ ಹೆಂಗೆ ಇವತ್ತಿನ ಜನ್ರೇಷನ್ ಹುಡುಗಿ ಲವ್ವಲ್ಲಿ ಹೆಂಗೆ ಹ್ಯಾಮರ್ತಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕಥೆ ಮಾಡ್ತಾರೆ ನಾವು. ಇನ್ನೊಂದು ಏನಂದರೆ ಜೆನ್ಸಿ ಪೇರೆಂಟ್ಸ್ ಇದ್ದಾರೆ ಇವತ್ತಿನ ಜನ್ರೇಷನ್. ಈಗ ಮೊನ್ನೆ ಮದುವೆ ಆಗಿ ಈಗ ಹೊಸದಾಗಿ ಚಿಕ್ಕ ಮಕ್ಕಳು ಮಾಡ್ಕೊಂಡಿರೋದ್ರಿಂದ ಅವ್ರುಗಳು ಏನಾಗ್ಬಿಟ್ಟಿದ್ದಾರೆ ಅಂದರೆ ಇವತ್ತಿನ ಜನ್ರೇಷನ್ ಜೆನ್ಸಿ ಪೇರೆಂಟ್ಸ್ ಅವ್ರ ಲೈಫ್ಗೆ ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅಂದರೆ ಅವರ ಪರ್ಸ್ನಲ್ ಸ್ಪೇಸ್ ಬೇಕು ಅವ್ರಿಗೆ, ವೀಕೆಂಡ್ಸ್ ಅಂದರೆ ಅವ್ರ ಪಾರ್ಟೀಸ್ ಬೇಕು, ಅವ್ರ ಫ್ರೆಂಡ್ಸ್ಗಳು ಬೇಕು. ಮಕ್ಕಳಿಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ. ಈಗ ಅವ್ರ ಪ್ರಕಾರ ಏನಂದರೆ ಇವತ್ತಿನ ಮಕ್ಕಳಿಗೆ ಎಜುಕೇಷನ್ ಕೊಟ್ಬಿಟ್ರೆ ಅವ್ರ ಆಸೆಗಳೆಲ್ಲ ಈಡೇರಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಹೇಳಿ. ಅದು ಅಲ್ಲ. ಇದು ಎಳೆದ ಮೇಲೆ ನಾವು ಈ ಸಿನಿಮಾನ ಮಾಡಿರೋದು. ಇದು ತುಂಬ ಇಮೋಷ್ನಲ್ ಸಬ್ಜೆಕ್ಟ್ ಇದು. ಇಲ್ಲಿವರೆಗೂ ನೀವೇನು ನನ್ನ ಸಿನಿಮಾ ನೋಡ್ಕೊಂಡು ಬಂದಿದ್ದೀರೋ ಅಥವಾ ಇಲ್ಲಿವರೆಗೂ ನೀವೇನು ಕನ್ನಡ ಸಿನಿಮಾ ನೋಡಿದ್ದೀರೋ ತುಂಬ ಹೊಸದು. ಕನ್ನಡ ಇಂಡಸ್ಟ್ರಿ ಒಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿಗೆ ಮೇಕಿಂಗ್ ವೈಸ್ ಆಗ್ಬೋದು, ಫೈಟ್ಸ್ ವಿಷಯ ಆಗ್ಬೋದು, ಸಾಂಗ್ಸ್ ವೈಸ್ ಆಗ್ಬೋದು. ಈಗ ಆಗಲೇ ನೀವು ನೋಡಿರ್ತೀರ, ಹಾಡುಗಳು ಕೇಳಿರ್ತೀರ, 5 ವರ್ಷದ ಹಾಡೆಲ್ಲ ಹಿಂಗೆ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಅಂತ ಹೇಳಿ. ಸೊ ಅದ್ಭುತವಾದ ರೆಸ್ಪಾನ್ಸ್ ಎಲ್ಲ ಕಡೆ ಚೆನ್ನಾಗಿದೆ. ಹಾಂ, ಇಲ್ಲ ಆಕ್ಚುಲಿ ಈಗ ಅದು ಇನ್ನೊಂದು ಅರ್ಥ ನಿಮ್ಗೆ ಯಾವ ಥರ ಕೊಡ್ಬೋದು, ಮಾಸ್ ಅಂತ ಕೊಡ್ಬೋದು ಸರ್. ಆ ಥರ ಎಲ್ಲ ಅರ್ಥಗಳಿದೆ ಕಲ್ಟ್ ಅಂತ. ಅದರಲ್ಲಿ ಯಾವುದು ಬರುತ್ತೆ? ನನಗೆ ಪ್ರಶ್ನೆ ಅರ್ಥ ಆಗಿಲ್ಲ ಸರ್. ಒಂದು ವ್ಯಕ್ತಿಯ ಸುತ್ತ ನಡೆಯುವಂಥ ಕತೆ ಹೌದು, ಕಲ್ಟ್ ಅಂತ. ಇದರಲ್ಲಿ ಯಾವುದು ಸರ್? ಈ ವ್ಯಕ್ತಿದ ಮೇಲೆ, ಈ ವ್ಯಕ್ತಿದ ಕತೆ ಸರ್. ನಾನೇನು ಹೇಳೋದು, ವ್ಯಕ್ತಿ ಆಧಾರಿತ ಹೌದು ಸರ್, ವ್ಯಕ್ತಿದ ಸಿನಿಮಾ ನನಗೆ ಹೇಳ್ತಾರೆ. ಈ ವ್ಯಕ್ತಿ ಮೇಲೆ ಏನು ಘಟನೆ ನಡೆಯುತ್ತೆ ಅಲ್ಲ, ಒಂದೊಂದು ನಾನು ಬರ್ದು ಕೊಡ್ತೀನಿ. ಈಗ ನಾನು ಹೇಳೋದು ತುಂಬ ಬೇಗ ಹೋಗುತ್ತೆ, ಆದರೂ ಪರವಾಗಿಲ್ಲ. ನೀವು ಸಿನಿಮಾ ನೋಡಿದಾಗ ಕರೆಕ್ಟ್ ಮಾಡ್ಕೊಳ್ತೀರಾ, ಕರೆಕ್ಟ್ ಆವಾಗ ಸೇರಿ ಹೇಳಿದ್ರು ಅಂತ ಹೇಳಿ. ಪ್ರತಿಯೊಬ್ಬರು ಜೀವನದಲ್ಲೂ ಈ ಘಟನೆ ನಡೆದಿರುತ್ತೆ. ಅವ್ನಿಗೆ ಅವನ ಜೀವನದಲ್ಲಿ ಏನು ನಡೆಯುತ್ತೆ, ನಾವೇನು ಕತೆ ಮಾಡಿದ್ದೀವೋ ಅದು ಪ್ರತಿಯೊಂದು ಜೀವನದಲ್ಲೂ ಒಂದು ಟೈಮಲ್ಲಿ ನಡೆದಿರುತ್ತೆ. ಸಿನಿಮಾ ಶೂಟಿಂಗ್ ಸರ್ ಹಂಪಿಯಲ್ಲಿ ಮಾಡಿದ್ದೀವಿ, ವಿಜಯನಗರದಲ್ಲಿ ಮಾಡಿದ್ದೀವಿ, ಮೈಸೂರಲ್ಲಿ ಮಾಡಿದ್ದೀವಿ, ಮಂಗಳೂರಲ್ಲಿ ಮಾಡಿದ್ದೀವಿ, ಬೆಂಗಳೂರಲ್ಲಿ ಮಾಡಿದ್ದೀವಿ, ಚಿತ್ರದುರ್ಗದಲ್ಲಿ ಮಾಡಿದ್ದೀವಿ. ಸೊ ಎಂಟರ್ ಸಿನಿಮಾ ಕರ್ನಾಟಕದಲ್ಲಿ ಶೂಟ್ ಮಾಡ್ತೀವಿ ಸರ್. ಎಲ್ಲೋದ್ರೂ ಜನ ಅವರು ನನ್ನ ಮೇಲೆ ಯಾವ ಮಟ್ಟಕ್ಕೆ ಪ್ರೀತಿ ಇಟ್ಟಿದ್ದಾರೆ ಅಂತ ಹೇಳಿ ನನಗೆ ಇವತ್ತು ಗೊತ್ತಾಗ್ತಾ ಇದೆ. ಆಮೇಲೆ ನನ್ನಷ್ಟೇ ಅಂತಲ್ಲ, ಕಂಟೆಂಟ್ ವರ್ಕ್ ಆಗಿದೆ. ನನಗೆ ಪ್ರಮುಖ ಅಂದರೆ ನನಗೆ ಅಯ್ಯೋಶನೇ ಹಾಡು. ಎಲ್ಲರೂ ಹೋದರೂ ಕೂಡ ಎಲ್ಲ ಮಕ್ಕಳ ಬಾಯಲ್ಲೂ ಎಲ್ಲರೂ ಬಾಯಲ್ಲೂ ಕೂಡ ಒಂದೇ ಹಾಡು ಅಯ್ಯೋಶನ ಅಂತ ಹೇಳಿ. ನಾವೆಲ್ಲರೂ ವೀಡಿಯೋಸ್ಗಳೆಲ್ಲ ನೋಡಿರ್ತೀರ, ನಿಮ್ಗೆ ಎಲ್ಲೆಲ್ಲ ಯಾವ ಡಿಸ್ಟ್ರಿಕ್ಟಿಗೆಲ್ಲ ಓಡಾಡ್ತಾರೆ. ನಾವು ಧಾರವಾಡದಲ್ಲಿ ಒಂದು ರಿಲೀಸ್ ಮಾಡ್ತೀವಿ, ಹುಬ್ಳಿಯಲ್ಲಿ ಒಂದು ರಿಲೀಸ್ ಮಾಡ್ತೀವಿ, ಚಿತ್ರದುರ್ಗದಲ್ಲಿ ಒಂದು ರಿಲೀಸ್ ಮಾಡ್ತೀವಿ, ದಾವಣಗೆರೆಯಲ್ಲಿ ಒಂದು ರಿಲೀಸ್ ಮಾಡ್ತೀವಿ. ಎಲ್ಲ ಕಡೆ ಮಿನಿಮಮ್ 15,000 ಜನ ಮಿನಿಮಮ್. ಸೊ ಅದು ನಾವು ಸ್ಟಾರ್ಗಳು ಅಂತ ಅಲ್ಲ ಸರ್. ಇದು ನಂದು 2ನೇ ಸಿನಿಮಾ. ಈಗ ನನ್ನ ಕರಿಯರನ್ನು ನಾವು ಶುರು ಮಾಡ್ತಾರೆ. ಏನು ತಂದೆ ಪಬ್ಲಿಸಿಟಿ ಏನು ಪಬ್ಲಿಸಿಟಿ ಅದನ್ನೇ ಕೇಳ್ತಾರೆ. ಸರ್ ನಾನೇನಿಗೆ ಬೆನಿಫಿಟ್ ತೊಗೊಂಡ್ಬಾರ್ದು? ನೀವು ಅದು ಒಳ್ಳೆ ಸರಿ ಇರ್ತಲ್ಲ. ಈಗ ನಾನು ಬೇರೆ ವ್ಯಕ್ತಿತ್ವ ತಗೊಳ್ತಿದ್ದೀರಾ? ನನ್ನ ತಂದೆದ ನಾನು ಫ್ಯಾನ್ಸ್ ಅವ್ರನ್ನ ನಾನು ಯೂಸ್ ಅಂತಲ್ಲ, ತಪ್ಪಾಗಲ್ಲ. ಅವ್ರನ್ನ ನಾನು ಸಪೋರ್ಟ್ ತಗೊಂಡ್ರೆ ಏನು ತಪ್ಪು? ಅವ್ರ ಮೇಲೆ ಅಭಿಮಾನದಿಂದ ನಿಮ್ಮ ಸಿನಿಮಾ ನೋಡ್ತಾರೆ. ನೋಡಿ ಸರ್, ತಪ್ಪೇನಿದೆ? ಈಗ ನಾನು 3 ಥರ ಫ್ಯಾನ್ಸು ಸರ್. ನಾನು ಭಾರಿ ಹೆಮ್ಮೆಯಿಂದ ಹೇಳ್ತೀನಿ. ಹೋದ್ರು ಕೂಡ
ಅವ್ರ ಪಾಪ ಅವ್ರು ಬರ್ತಾರೆ. ಒಂದು ಎರಡನೇದು ನನಗೆ ನನ್ನ ತಂದೆ ಫ್ಯಾನ್ಸ್. ಮೂರನೇದು ನನಗೆ ಓದ್ ಸಿನಿಮಾ ಬೆಳಕಿನ ಕವಿತೆ ಹಾಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತಲ್ಲ, ಆ ಫ್ಯಾನ್ಸು ಪ್ಲಸ್ ಈ ಸಿನಿಮಾದ ಅಯೋಶಿನ ಹಾಡಿಗೆ ನನಗೆ ಅಭಿಮಾನಿಗಳು ಬರ್ತಾರೆ. ಸೊ ನಾನು ಮೂರ್ಗೂ ಕೈ ಚಾಚ್ತೀನಿ, ಮೂರ್ಗೂ ಪ್ರೀತಿ ಕೊಡ್ತೀನಿ. ಸೊ ಇದು ನನ್ನ 3ನೇ ಸಿನಿಮಾ ಆಗಿದೆ. ಸೊ ನಾನು ಏನು ಹೇಳೋದು, ಜನವರಿ 23ಕ್ಕೆ ಕಲ್ಟ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಅವ್ರು ಕೇಳಿದ್ರು ವ್ಯಕ್ತಿತ್ವದ ರೂಪದಲ್ಲಿ ಓಡಾಡುತ್ತಾ ಸಿನಿಮಾ ಅಂತ. ವ್ಯಕ್ತಿತ್ವ ಅಲ್ಲ, ವ್ಯಕ್ತಿತ್ವದ ಕ್ಯಾರೆಕ್ಟರ್ಸ್ ಹೇಗಿರುತ್ತೆ, ಅದರ ಹಾವಭಾವಗಳು ಹೇಗಿರುತ್ತೆ, ಅದೆಷ್ಟು ಕಲ್ಟಿಸಮ್ ತೋರಿಸುತ್ತೆ ಅನ್ನೋದು ಸಿನಿಮಾ ಕತೆ. ಆಮೇಲೆ ಅವ್ರು ಹೇಗೆ ಜೆನ್ಸಿ ಬಗ್ಗೆ ಹೇಳಿದ್ರು ಅದೆಲ್ಲ ಅವ್ರ ಸಿನಿಮಾ ಬಗ್ಗೆ ಹೇಳಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ನಾನು ನಿಮ್ಮ ಮೀಡಿಯಾದವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಜನವರಿ 23ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಿದೆ. ನಿಮ್ಮ ಮೂಲಕ ಜನಕ್ಕೆ ತಲುಪಿಸಿ ಈ ಥರ ಒಂದು ಸಿನಿಮಾ ಬರ್ತಿದೆ ಅಂತ ನಿಮ್ಮ ಸಪೋರ್ಟ್ ನಮ್ಮ ಇದೆ.